ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸುಳ್ಳು ಭಾಷಣಗಳನ್ನು ಅನಾವರಣಗೊಳಿಸಿ ಈ ಬಾರಿ ಕರ್ನಾಟಕ ಹಾಗೂ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಾಗಿ ಹೇಳಿಕೆ ನೀಡಿದ ಅಜಿತ್ ಸೇಠ್ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಮಾಜಿದ್ तौफीक खान। काम हो रहे हैं, इसी प्रेरणा से ही हम 2022 तक हर गरीब के पास अपना पक्का घर हो, इसके लिए काम कर रहे हैं। और ये मोदी है, ये एक चौकीदार है। 2022 तक हर किसी को पक्का घर देकर के ही सांस लेने वाला है। 2019ರಲ್ಲಿ ಮತ್ತೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥ ಅವರು ಜನರಿಗೆ ಆಸೆ ತೋರಿಸ್ತಿದ್ದು ಅದು ಕಿಂಡೇರಿಸಲಿಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲೇ। ಅದಕ್ಕೆ ಅವ್ರು ಏನು ಹೇಳ್ತಾರಂದರೆ, देश के हर एक गरीब को मुफ्त में हर गरीब को पक्का घर बनाऊंगा 2022 तक। ನೋಡಿ, 2014ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆ, ಆಗ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿ ಸಾಹೇಬರು ಒಂದು ಭಾಷಣ ಮಾಡ್ತಾ ಹೇಳ್ತಾರೆ, जो देश के बाहर गया है काला धन, वो धन जो है मैं देश को लाऊंगा। एक एक देशवासी के अकाउंट में, खाते में मुफ्त में 15-15 लाख रुपए जमा हो जाएंगे। ಅವ್ರು ಏನು ಹೇಳ್ತಾರೆ ಅಂದರೆ, 2022 ತನಕ ಪ್ರತಿಯೊಬ್ಬ ಬಡವರಿಗೆ, ಬಡ ಕುಟುಂಬಕ್ಕೆ ಪಕ್ಕಾ ಘರ್ ಕೊಡ್ತೀವಿ, ಮನೆ ಕೊಡ್ತೀವಿ। ಆ ಮನೆ ಕಾಂಗ್ರೆಸ್ ಶಾಸನ ಕಾಲದಲ್ಲಿ 4 ಗೋಡೆ ನಿಲ್ಲಿಸ್ಬಿಟ್ಟು ಮನೆ ಅಂತಾರಲ್ಲ, ಆ ಥರ ಮನೆ ಅಲ್ಲ, ಪಕ್ಕಾ ಘರ್। ಆ ಮನೆಯಲ್ಲಿ ನಲ್ಲಿರುತ್ತೆ, ನಲ್ಲಲ್ಲಿ ಜಲ್ಲಿರುತ್ತೆ। ಇದು ನಾವೆಲ್ಲ ಹೇಳಿರ್ತಕ್ಕಂಥದ್ದು, ಅದು ವಿಡಿಯೋ ಸಮೇತ ದಾಖಲಾತಿಗಳಿದೆ। ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿ ಸಾಹೇಬರು ಕೊಡ್ದಂಥ ಗ್ಯಾರಂಟಿಗಳು 2022 ಹೋಗಿ 2024ರಲ್ಲಿ ನಾವು ಇವತ್ತು ಇದ್ದೀವಿ। ಇವತ್ತು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಮನೆಗಳಿಲ್ಲ, ಇನ್ನೊಂದು ಮನೆ ಬಾಡಿಗೆ ಮನೆಯಲ್ಲಿರೋಂಥ ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ। ಇಂಥ ಕೋಟ್ಯಾಂತರ ಜನ ಇದ್ದಾರೆ, ಅವ್ರಿಗೆ ಬಾಡಿಗೆ ಮನೆ ಅಫೋರ್ಡ್ ಮಾಡೋ ತಾಕತ್ತು ಇಲ್ಲ, ಫುಟ್ಪಾತ್ ಮೇಲೆ ಮಲಗ್ತಾ ಇದ್ದಾರೆ। ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿ ಸಾಹೇಬರು ಹಾಗೆ ಕೂಡ ಇವಾಗ ಅನ್ನಭಾಗ್ಯ ಯೋಜನೆಗೆ ನಿಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಕೇಂದ್ರಕ್ಕೆ ಅಕ್ಕಿಯನ್ನು ಕೊಡಿ ಅಂತ ಹೇಳಿದ ಸಂದರ್ಭದಲ್ಲಿ ಯಾವುದೇ ಅಕ್ಕಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ। ಅದೇ ಇವತ್ತು ಭಾರತ ಅಕ್ಕಿ ಅಂತ ಬಿಡ್ತಾ ಇದ್ದಾರೆ ಸರ್, 29 ರೂಪಾಯಿಗೆ 10 kg ಅಕ್ಕಿ ಕೊಡ್ತಾ ಇದ್ದಾರೆ। ಇದ್ರ ಉಂದಾನ ಎಲೆಕ್ಷನ್ ಎಲ್ಲೋ ಒಂದು ಎಲೆಕ್ಷನ್ ಹತ್ರ ಬಂತು ಅಂದಾಗ ಇನ್ನು ಕೇವಲ 1 ತಿಂಗಳ 2 ತಿಂಗಳಿದೆ ನೋಡಿ, ಭಾರತ ಅಕ್ಕಿ 29 ರೂಪಾಯಿಗೆ 10 kg ಅಂತ ಕೊಡ್ತಾ ಇದಾರಲ್ಲ, ಇದು ಯಾವ ರೀತಿ ಅಂತ ನೋಡಿ। ದೇಶದ ಪ್ರಧಾನಮಂತ್ರಿಗಳು ಕರ್ನಾಟಕದ ದೇಶದ ಪ್ರಧಾನಿಯಾಗಿ ಅವರು 10 ವರ್ಷಗಳ ಕಾಲ ಆಯಿತು। ಆದರೆ ಈಗ 10 ವರ್ಷ ಮುಗೀತಾ ಬರ್ತೈತೆ ಅವ್ರದ್ದು। ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಇವತ್ತು ಅಕ್ಕಿ ಕೊಡೋದು ಅವ್ರಿಗೆ ನೆನಪು ಬರ್ತೈತೆ। 29 ರೂಪಾಯಿ ನಿರುದ್ಯೋಗನ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು। ನಿರ್ಮೂಲನೆ ಆಗಿದೆಯಾ? ಕರ್ನಾಟಕದಲ್ಲೇ ಆಗಿಡಿ, ದೇಶದಲ್ಲಿ ಎಲ್ಲರೂ ಆಗಿದೆಯಾ ಅಂತ? ಇಲ್ಲ, ಎಲ್ಲೂ ಆಗಿಲ್ಲ, ಹೇಳಿರೋದು ಏನೂ ಆಗಿಲ್ಲ। ಆದರೆ ಈ BJP ನಾಯಕರು, ಕರ್ನಾಟಕದಲ್ಲಿ ಇರ್ತಕ್ಕಂಥ BJP ನಾಯಕರು, ಇವತ್ತು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಭಾಗ್ಯಗಳು, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಕಾಂಗ್ರೆಸ್ ಹಾಗೂ BJP ಅಂತ ಏನಿಲ್ಲ, ಈಗ ಕಾಂಗ್ರೆಸ್ ಆಗಿರ್ಬೋದು, BJP ಅವರು ಹೆಚ್ಚಾಗಿ BJP ಅವರು ಬುಲೆಟ್ ಟ್ರೈನ್ ಬರುತ್ತೆ ಅಂತ ಹೇಳಿದ್ರು, ಚಿನ್ನದ ರಸ್ತೆ ಕೊಡ್ತೀವಿ ಅಂತ ಹೇಳಿದ್ರು। ಎಲ್ಲ BJP ಅನುಯಾಯಿಗಳು, ಚಕ್ರವರ್ತಿ ಸೂಲಿಬೇಲೆ ಮುಖ್ಯವಾಗಿ ಚಿನ್ನದ ರಸ್ತೆ, ಬುಲೆಟ್ ಟ್ರೈನ್, ಬಗ್ಗೆ ಏನು ಹೇಳ್ತೀರಾ ಸರ್? ಚಿನ್ನದ ರಸ್ತೆ ಹೋಗಿ ಮಣ್ಣಿನ ರಸ್ತೆ ಆಗ್ಬಿಟ್ಟೈತೆ। ಕಾಂಗ್ರೆಸ್ ಕಾಲದಲ್ಲಿದ್ದಂಥ ಡಾಂಬರೀಕರಣ ರಸ್ತೆನೂ ಕೂಡ ಹೋಗಿ ಮಣ್ಣಿನ ರಸ್ತೆ ಆಗಿದೆ ಇವತ್ತು। ಈಗ ನಮ್ಮ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಬೆಂಗಳೂರು ಮೈಸೂರು ಹೈವೇ, ಅದು ಹೈವೇ ಅಲ್ಲ, ಸ್ವಿಮ್ಮಿಂಗ್ ಪೂಲು। ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅದರಲ್ಲಿ ನೀರು ತುಂಬ್ಕೋತಿತ್ತು। ಮತ್ತು ಇವರ ಆತ್ಮೀಯ ಸ್ನೇಹಿತರಾದಂಥ ಮಾನ್ಯ ಕುಮಾರಣ್ಣ ಅವರು, ಆಗ BJPಗೆ ವಿರೋಧಿಸಿದಂತಹ ಕುಮಾರಣ್ಣ ಅವರು
ಅವರೇ ಹೇಳಿದರು, ಇವರ ಸ್ನೇಹಿತರು ಏನಂತ, ಇದು ಹೈವೇ ಅಲ್ಲ, ಇದು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾರೆ. ಲೋಕಸಭಾ ಚುನಾವಣೆ ಹತ್ರ ಇರೋದ್ರಿಂದ ಕುಮಾರಸ್ವಾಮಿ ಅವರು ಬಿಜೆಪಿ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಸರ್. ಅದು ಬಿ ಜೆ ಪಿಯವ್ರಿಗೆ ಲಾಸ್. ಯಾಕಂದರೆ ಕಳೆದ 5 ವರ್ಷಗಳ ಹಿಂದೆ 2019ರಲ್ಲಿ JDS, ಕಾಂಗ್ರೆಸ್ ಬೆಂಬಲಿತ JDS ಈ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ವಿ. 28 ಕ್ಷೇತ್ರಗಳಲ್ಲಿ ನಿಲ್ಲಿಸಿದಂಥ ಅಭ್ಯರ್ಥಿಗಳಲ್ಲಿ ಒಂದು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರು ಗೆದ್ದು ಬರ್ತಾರೆ, ಇನ್ನೊಂದು ಕನಕಪುರದಲ್ಲಿ, ಬೆಂಗಳೂರು ರೂರಲ್ರಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಮೊನ್ನೆ DK ಶಿವರಾಜ್ ಅವರು ಗೆದ್ದು ಬರ್ತಾರೆ. ಇವತ್ತು ಇದೇ ಸೇಮ್ ಪರಿಸ್ಥಿತಿ BJP ಅವ್ರಿಗೂ ಆಗುತ್ತೆ. ಇಲ್ಲಿ ಹಾಸನ ಏನಾದರೂ ಗೆಲ್ಲಂಗೆ ಅಲ್ಲೂ ಇಲ್ಲ, ಇವರು ಒಬ್ಬರು ಒಂದು ಗೆಲ್ಲಲ್ಲ, BJP ಒಂದು 3-4 ಗೆಲ್ಲುತ್ತೆ ಇನ್ಶಾಲ್ಲ. ಸರ್, ಇವಾಗ ಏನಂದರೆ ದೇಶದಲ್ಲಿ ಇವಾಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಎಲ್ಲೋ ಒಂದು ಕಡೆ ಮೋದಿ ಅಲ್ಲೇ ಕಡಿಮೆ ಆಗ್ತಾ ಇದೆ ಅಂತ ನೀವು ಭಾವಿಸ್ತಾರೆ? ಯಾಕಂದರೆ ಈ ದೇಶದಲ್ಲಿ ಇರ್ತಕ್ಕಂಥ ಜನರಿಗೂ ಗೊತ್ತಿದೆ ಏನು ಇವ್ರು ಮಾಡ್ತಾ ಇದ್ದಾರೆ. ಬರೀ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇವ್ರು ಇಂಥ ಇನಾಗ್ರೇಷನ್ಗಳು ಮಾಡ್ತಾರೆ, ಇವ್ರು ಇಂಥ ಗ್ಯಾರಂಟಿಗಳನ್ನು ಕೊಡ್ತಾರೆ, ಆದರೆ ಅದ್ರ ಕಿಂಡೇರಿಸಲ್ಲ, ಯಾವತ್ತೂ ಕಿಂಡೇರಿಸೋದು ಇಲ್ಲ. ಇವರು ಇಂಥವ್ರನ್ನ ನಂಬಿ 10 ವರ್ಷ ಜನ ಅವಕಾಶ ಮಾಡಿಕೊಟ್ಟಿದ್ರು. ಈ ಬಾರಿಯ ಚುನಾವಣೆ ಜನ ಮಾಡಿಕೊಡಲ್ಲ. ಕಾಂಗ್ರೆಸ್ NDA ವಿರುದ್ಧ ಇಂಡಿಯಾ ಗೆಲುವನ್ನು ಸಾಗಿಸುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಹಾಗೆ ಕೂಡ ಕರ್ನಾಟಕ ಇವತ್ತು ಇವಾಗ ಏನು ಹಂಚಿಕೆ ಆಗಬೇಕು, ಅನುದಾನಗಳ ಬಸ್ ಕೇಂದ್ರದಿಂದ ಬರಬೇಕು, ಇದ್ರ ಬಗ್ಗೆ ಈಗ BJP ಅಂತ ಇಲ್ಲ, ಕಾಂಗ್ರೆಸ್ ಅಂತ ಇಲ್ಲ, ಯಾವುದೇ ಒಬ್ಬ MP ಕೂಡ ಅಲ್ಲಿ ಸೆಂಟ್ರಲ್ಲಿ ಯಾರು ಕೂಡ ಮಾತಾಡಲ್ಲ. ಇವತ್ತು ಅನುದಾನ ವಿಚಾರವಾಗಿ ಕರ್ನಾಟಕಕ್ಕೆ ಯಾವುದೇ ಒಂದು ದೊಡ್ಡ ಮೊತ್ತ ಬಂದಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಕರ್ನಾಟಕ ರಾಜ್ಯದಿಂದ ಇವತ್ತು ಮೋದಿಜಿಯವರು ಸರ್ಕಾರ ಮಾಡಲಿಕ್ಕೆ 25 ಜನ MP ಗಳನ್ನು ಗೆಲ್ಸಿ ಕಳಿಸಿದ್ದಾರೆ. ಇಂಡಿಪೆಂಡೆಂಟ್ ಒಂದು ಸೇರಿಸ್ಕೊಂಡ್ರೆ 26 ಜನ MP ಗಳನ್ನು ಈ ಕರ್ನಾಟಕ ರಾಜ್ಯದ ಜನ ಗೆಲ್ಸಿ ಕಳಿಸಿರೋದು. ನಿಮಗೆ 28 ಪೈಕಿ 26 ಜನನ ನಿಮ್ಮನ್ನು ಗೆಲ್ಸಿ ಕಳಿಸಿದ್ದಾರೆ. ಬರೀ MP ಬೇಕಾ? ಕರ್ನಾಟಕದಿಂದ ನಿಮಗೆ ಮತಗಳು ಬೇಕು. ಆದರೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿರ್ತಕ್ಕಂಥ BJP ಸರ್ಕಾರಕ್ಕೆ, ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರಕ್ಕೆ ಮುಂದೆ ಬರುವಂತಹ MP ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಸ್ವಾಭಿಮಾನ ಇರುವಂಥ ಕನ್ನಡಿಗರು ನಾವೆಲ್ಲ ಒಂದು ಒಳ್ಳೆಯ ಉತ್ತರವನ್ನು ಕೊಡ್ತೀವಿ ನಿಮಗೆ. ಕರ್ನಾಟಕದಲ್ಲಿ ಹಾಗಾದ್ರೆ ನೀವು ಹೇಳೋದು ಏನಂದರೆ, ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಇವಾಗ ನಮ್ಮ ಇಂಡಿಯಾ ಏನು ಮೈತ್ರಿಕೂಟ ಏನಿದೆ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಇನ್ಶಾ ಅಲ್ಲಾ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದೇ ಬರುತ್ತೆ. ಯಾಕಂದರೆ ಈ ದೇಶದಲ್ಲಿ ಬ್ರಿಟಿಷರು ಕೂಡ ಆಳಿದ್ದಾರೆ. ಅವ್ರ ಆಡಳಿತನೂ ಕೂಡ ನಾವು ತೆಗೆದು ಬಿಸಾಕಿದ್ದೀವಿ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಸೇರಿ. ಅದೇ ರೀತಿ ಭಾರತದ ಸ್ವಾಭಿಮಾನದ ಜನ ಭಾರತೀಯರು ನಾವೆಲ್ಲ ಸೇರಿ ಇವತ್ತು 10 ವರ್ಷದಿಂದ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮೇಲೆ ಅಧಿಕಾರ ಮಾಡಿದಂತಹ BJPಗೆ ಸರ್ವನಾಶ, ರಾಜಕೀಯವಾಗಿ ಸರ್ವನಾಶ ಮಾಡ್ತೀವಿ. ಅವ್ರು ಯಾವ ರೀತಿ ಕರ್ನಾಟಕದಿಂದ ಹೋದ್ರು ಅದೇ ಮಾದರಿಯಲ್ಲಿ ಕೇಂದ್ರದಿಂದನೂ ಕರ್ನಾಟಕದ ವಿಧಾನಸೌಧ ಬಿಟ್ಟು ಹೆಂಗೆ ಹೋದ್ರು, ಅಧಿಕಾರ ಬಿಟ್ಟು ಹೆಂಗೆ ಹೋದ್ರು, ಅದೇ ರೀತಿ ಪಾರ್ಲಿಮೆಂಟ್ ಬಿಟ್ಟು, ಲೋಕಸಭೆ ಬಿಟ್ಟು ಹೋಗುವಂಥ ಒಂದು ತೀರ್ಮಾನ ಈ ಭಾರತ ದೇಶದ ಜನರು, ಈ ಭಾರತ ದೇಶದ ಮತದಾರ ಬಂಧುಗಳು ತಗೋತಾರೆ. ಮಾಜಿದ್ ತೌಫಿಕ್ ಖಾನ್, ವಕ್ತಾರ, ಅಜಿಸ್ ಸೈಡ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ, ಮೈಸೂರು.